ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಾದ್ರೆ ಟ್ರೆಂಡಿಂಗ್ ವೀಡಿಯೋ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಟ್ರೆಂಡಿಂಗಲ್ಲಿ ನಮ್ಮ ವೀಡಿಯೋ ಇದ್ದಾಗ ಮಾತ್ರ ವ್ಯೂಸ್ ಜಾಸ್ತಿ ಬರೋ ಅಂಥದ್ದು. ಹಾಗಾಗಿ ಟ್ರೆಂಡಿಂಗ್ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ವೀಡಿಯೋ ಮಾಡಬೇಕು. ಆದರೆ ಆ ಟಾಪಿಕ್ಗಳು ಎಲ್ಲಿ ಸಿಗುತ್ತೆ, ಅದನ್ನೇ ಯಾವ ಥರ ಹುಡುಕೊಳ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯೂಟ್ಯೂಬಿಂದಲೇ ನಾವು ಒಂದಷ್ಟು ಟ್ರೆಂಡಿಂಗ್ ಟಾಪಿಕ್ಸ್ನ ಹುಡುಕೊಳ್ಬೋದು. ನಾನು ಅದನ್ನು ಇವತ್ತು ತೋರಿಸ್ತೀನಿ. ಯೂಟ್ಯೂಬಿಂದಲೇ ಟ್ರೆಂಡಿಂಗ್ ವೀಡಿಯೋಸ್ನ ಅಥವಾ ಟ್ರೆಂಡಿಂಗಲ್ಲಿ ಯಾವ ಟಾಪಿಕ್ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಸೊ ತಡ ಮಾಡೋದು ಬೇಡ, ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಓಕೆನಾ? ಬನ್ನಿ ವಿಡಿಯೋನ ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಪ್ರತಿಯೊಬ್ಬರೂ ಕೂಡ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ನ ಯೂಸ್ ಮಾಡಿರ್ತೀರ ಅಲ್ವಾ. ಮೊದಲಿಗೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟು ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಚಾನಲ್ದು ಡ್ಯಾಶ್ ಬೋರ್ಡ್ ಇಲ್ಲಿ ಕಾಣಿಸುತ್ತೆ ಮೊದಲಿಗೆ. ಸೊ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಪ್ರತಿಯೊಂದೂ ಕೂಡ ಇಲ್ಲಿ ತೋರಿಸುತ್ತೆ. ಕೆಳಗಡೆ ಥರ್ಡ್ ಆಪ್ಷನ್ ಅನಾಲಿಟಿಕ್ಸ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಮೇಲೆ ಈಗ ಮೇಲ್ಗಡೆ ನೋಡಿ ಟ್ರೆಂಡ್ಸು, ಓವರ್ವ್ಯೂ, ಕಂಟೆಂಟ್, ಆಡಿಯನ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಟ್ರೆಂಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಟ್ರೆಂಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಈಗ ಇಲ್ಲಿ ಟಾಪ್ ಸರ್ಚಸ್ ಅಂತ ಇದೆ ನೋಡಿ, ಇದರಲ್ಲಿ ನಿಮ್ಮ ಕಂಟೆಂಟ್ ಯಾವುದಿರುತ್ತೆ ಅದ್ರ ಮೇಲೆ ಜನ ಯಾವುದ್ಯಾವುದು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ. ಟಾಪಲ್ಲಿರುವಂಥ ಟಾಪಿಕ್ಸು ಇದೆಲ್ಲ. ಓಕೆನಾ? ಮತ್ತು ಇಲ್ಲಿ ರೀಸೆಂಟ್ ವೀಡಿಯೋಸ್ನ ಕೂಡ ತೋರಿಸ್ತಾರೆ. ಅಂದರೆ ಬೇರೆಯವರು ಹಾಕಿರೋಂಥ ರೀಸೆಂಟ್ ವೀಡಿಯೋ ಇದ್ರೂ ರಿಲೇಟೆಡ್ ಆಗಿರೋ ಅಂಥದ್ದು. ನಾನು ನನ್ನ ಚಾನಲಲ್ಲಿ ವರಮಹಾಲಕ್ಷ್ಮಿ ರಿಲೇಟೆಡ್ ವೀಡಿಯೋಸ್ ಕೂಡ ಹಾಕಿದ್ದೀನಿ, ಹಾಗಾಗಿ ಈ ಟಾಪಿಕ್ಸ್ ತೋರಿಸ್ತಾ ಇದೆ. ಇದು ಎಲ್ರಿಗೂ ಕೂಡ ಸೇಮ್ ಇರೋದಿಲ್ಲ. ನೆಕ್ಸ್ಟು ಫಾರ್ವರ್ಡ್ ಅಂತ ತೋರಿಸುತ್ತಲ್ಲ, ಆ ಫಾರ್ವರ್ಡ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ಇಷ್ಟು ಟಾಪಿಕ್ಸು ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಯಾವುದನ್ನಾದರೂ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಓನ್ ಕಂಟೆಂಟಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದಷ್ಟೇ ಅಲ್ಲ, ನೆಕ್ಸ್ಟು ರೀಸೆಂಟ್ ವೀಡಿಯೋದ ಮುಂದೆ ಫಾರ್ವರ್ಡ್ ಬಟನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆನೂ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ್ಲೂ ಕೂಡ ಅದು ವರಮಹಾಲಕ್ಷ್ಮಿ ರಿಲೇಟೆಡ್ ವೀಡಿಯೋಸ್ ಎಲ್ಲ ಈಗ ಬರುತ್ತೆ ನೋಡಿ. ಯಾರ್ಯಾರು ರೀಸೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದು ಅಂದರೆ ತುಂಬ ವ್ಯೂಸ್ ಇರೋವಂಥ ವೀಡಿಯೋಸು ಇಲ್ಲಿ ಬರುತ್ತೆ. ಇದರಲ್ಲಿ ನೀವು ಜಸ್ಟು ಒಂದು ಐಡಿಯಾ ಸಿಗುತ್ತೆ ನಿಮಗೆ ಯಾವ ಥರ ಕಂಟೆಂಟ್ ಮಾಡ್ಬೋದು ಅಂತ. ಅದ್ರ ರಿಲೇಟೆಡ್ ನೀವು ಕಂಟೆಂಟ್ನ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಓನ್ ಕಂಟೆಂಟ್ ಆಗಿರಬೇಕು. ಇಲ್ಲಿ ಕಾಪಿ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಆ ಟಾಪಿಕ್ನ ಮಾತ್ರ ನೀವು ಇಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಇದಷ್ಟೇ ಅಲ್ಲ, ನೆಕ್ಸ್ಟು ಅಲ್ಲಿ ಸರ್ಚ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮಗೆ ಯಾವುದಾದ್ರೂ ಬೇರೆ ಟಾಪಿಕ್ಸು ಬೇಕು ಅಂತಂದರೆ ಸರ್ಚ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆನೂ ಕೂಡ ವೀಡಿಯೋಸ್ ಮಾಡ್ತಾ ಇದ್ದೀನಲ್ವ, ಸೊ ನಾನು ಇಲ್ಲಿ ಯೂಟ್ಯೂಬ್ ಟಿಪ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತೀನಿ. ಈಗ ಸರ್ಚ್ ಮಾಡಿದ್ದಾದಮೇಲೆ ಅದ್ರ ರಿಲೇಟೆಡು ಯಾವ್ಯಾವ ಟಾಪಿಕ್ಸು ಟ್ರೆಂಡಿಂಗಲ್ಲಿದೆ ಅದಷ್ಟು ಕೂಡ ಬರುತ್ತೆ. ಓಕೆನಾ? ನೋಡಿ ಇಲ್ಲಿ ಬೆಸ್ಟ್ ಕನ್ನಡ ಮೂವಿ ಸಜೆಷನ್ನು, ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಫಾರ್ ದ ಬಿಗಿನರ್ಸ್ ಕನ್ನಡ, ಈ ಥರ ಬರುತ್ತೆ. ನೆಕ್ಸ್ಟು ಅದೇ ಸೇಮ್ ಫಾರ್ವರ್ಡ್ ಬಟನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡಾಗ ಇದಿಷ್ಟು ಟಾಪಿಕ್ಸು ಬರುತ್ತೆ. ಇದರಲ್ಲಿ ಲೋ ವಾಲ್ಯೂಮು, ಹೈ ವಾಲ್ಯೂಮು, ಮೀಡಿಯಮ್ ವಾಲ್ಯೂಮ್ ಅಂತ ಇರುತ್ತೆ. ಅಂದರೆ ಇದು ಜನರು ಎಷ್ಟು ಸರ್ಚ್ ಮಾಡ್ತಾರೆ ಈ ಟಾಪಿಕ್ನ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ನೀವು ಇದರಲ್ಲಿ ಹೈ ವಾಲ್ಯೂಮ್ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಮೀಡಿಯಮ್ ವಾಲ್ಯೂಮು ಅಂದರೆ ನಿಮಗೆ ಯಾವ ಟಾಪಿಕ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ವಿಡಿಯೋನ ಮಾಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಅಷ್ಟು ಟಾಪಿಕ್ಗಳು ಕೂಡ ಟಾಪ್ ಸರ್ಚಿಂಗಲ್ಲಿ ಇರೋ ಅಂಥದ್ದು. ಸೊ ಆರಾಮಾಗಿ ನಿಮಗೆ ಟಾಪಿಕ್ ಸಿಗುತ್ತೆ. ಇಷ್ಟು ಟಾಪಿಕ್ಸ್ನು ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಈ ಥರ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸಿಗೋವಂಥ ಕಂಟೆಂಟ್ನೇ ನಾವು ತೊಗೊಂಡು ವೀಡಿಯೋಸ್ನ ಮಾಡ್ಕೊಳ್ಬೋದು ಈಸಿಯಾಗಿ. ನಾನು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.